ಜಯಂತಿ ದೇವಿ ಮಂದಿರ. ಪರಿಚಯ. ಜಯಂತಿ ದೇವಿ ಮಂದಿರವು ಪಂಜಾಬ್ನ ಮೊಹಾಲಿ ಜಿಲ್ಲೆಯಲ್ಲಿ ಇರುವ ಜಯಂತಿ ಮಾಜರಿ ಗ್ರಾಮದಲ್ಲಿರುವ ಒಂದು ಬೆಟ್ಟದ ಮೇಲೆ ಇದೆ, ಇದು ಚಂಡೀಗಢದಿಂದ 15 ಕಿಮಿ ದೂರದಲ್ಲಿದೆ. ಇತಿಹಾಸ. ಈ ಮಂದಿರವು ಜಯಂತಿ ದೇವಿಯ ಹೆಸರಿನಿಂದ ಹೆಸರು ಪಡೆಯಿತು. ಪಾಂಡವರು ಜಯಂತಿ ದೇವಿಯ ಒಂದು ಮಂದಿರವನ್ನು ನಿರ್ಮಿಸಿದರು, ಅದರಲ್ಲಿ ಜಯಂತಿಪುರಿ ಎಂಬ ಒಂದು ನಗರ ನಿರ್ಮಿಸಲಾಯಿತು. ಚಂಡೀಗಢದ ರಚನೆ. ಹೊಸ ಚಂಡೀಗಢ ಯೋಜನೆಯನ್ನು ರೂಪಿಸುವಾಗ, ಜಯಂತಿ ಮಾಜರಿ ಚಂಡೀಗಢದ ಪರಿಧಿಯಲ್ಲಿ ಸೇರಿಸಲ್ಪಟ್ಟ ಗ್ರಾಮಗಳಲ್ಲೊಂದು. ಪಂಜಾಬ್ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಇಲಾಖೆಯು ಈ ಪ್ರದೇಶದಲ್ಲಿ ಜಯಂತಿ ಅಣೆಕಟ್ಟನ್ನು ನಿರ್ಮಿಸಿತು, ಇದು ಮಳೆನೀರನ್ನು ಸಂಗ್ರಹಿಸಲು ಕೆರೆಯನ್ನು ನಿರ್ಮಿಸುತ್ತದೆ. ಈ ನೀರನ್ನು ಕೃಷಿ ನೆಲದ ಬೆಳೆಗಳನ್ನು ನೀರಿಲ್ಲಿಸಲು ಬಳಸಲಾಗುತ್ತದೆ. ಈ ಸ್ಥಳವನ್ನು ಒಂದು ಸುಂದರ ಪ್ರವಾಸಿ ಮತ್ತು ಧಾರ್ಮಿಕ ತಾಣವಾಗಿ ಅಭಿವೃದ್ಧಿಪಡಿಸಬಹುದು ಮತ್ತು ಚಂಡೀಗಢಕ್ಕೆ ಬರುವ ಪ್ರವಾಸಿಗರನ್ನು ಮಂದಿರ ದರ್ಶನಕ್ಕೆ ಮಾರ್ಗದರ್ಶನ ಮಾಡಬಹುದು. ವಾಕ್ಪರಂಪರೆ. ಮಾತಾ ಜಯಂತಿ ದೇವಿಯ ಹಾಸ್ಯ ಪರಂಪರೆ ಸುಮಾರು 550 ವರ್ಷಗಳಷ್ಟು ಹಳೆಯದು, ಲೋಧಿ ವಂಶದ ಕಾಲದಲ್ಲದ್ದು. ಆ ಸಮಯದಲ್ಲಿ, ಹತನೌರ್ ಎಂಬ ಜಾಗೀರದ ರಾಜನ 22 ಸಹೋದರರು ಇದ್ದರು. ಒಬ್ಬ ಸಹೋದರನು ಕಾಂಗ್ರಾ ರಾಜನ ಮಗಳೊಂದಿಗೆ ವಿವಾಹವಾದನು, ಅವಳು ಮಾತಾ ಜಯಂತಿ ದೇವಿಯ ಭಕ್ತೆ. ತನ್ನ ವಿವಾಹದ ನಂತರ ದೇವಿಯ ಬಳಿಯಿಲ್ಲದೆ ಇರಬೇಕಾದ ಭಯದಿಂದ ಅವಳು ಹೆಚ್ಚು ಪ್ರಾರ್ಥನೆ ಮಾಡಿದಳು. ದೇವಿಯು ಅವಳ ಭಕ್ತಿಯಿಂದ ಪ್ರಭಾವಿತರಾಗಿ ಅವಳಿಗೆ ಸದಾ ಅವಳೊಂದಿಗೆ ಇರುತ್ತೇನೆ ಎಂದು ವಾಗ್ದಾನ ಮಾಡಿದರು. ಬಾರಾತ್ ಹತನೌರ್ನಿಂದ ಹಿಂದಿರುಗಿದಾಗ, ವರದನ ಪಲ್ಲಕ್ಕಿ ಅಚಾನಕ್ ತುಂಬಾ ಭಾರವಾಗಿತ್ತು. ವರದನನು ತನ್ನ ತಂದೆಗೆ ತನ್ನ ಕನಸಿನ ಕುರಿತು ತಿಳಿಸಿದಳು. ರಾಜನು ದೇವಿಯ ಪ್ರತಿಮೆಯನ್ನು ಮತ್ತೊಂದು ಪಲ್ಲಕ್ಕಿಯಲ್ಲಿ ಇಟ್ಟು ತನ್ನ ಮಗಳೊಂದಿಗೆ ಕಳುಹಿಸಿದನು. ಹತನೌರ್ನ ರಾಜನು ತನ್ನ ಜಾಗೀರದಲ್ಲಿ ಒಂದು ಬೆಟ್ಟದ ಮೇಲೆ ದೇವಿಯ ಮಂದಿರವನ್ನು ನಿರ್ಮಿಸಿದನು. ನಂತರ ಹತನೌರ್ ರಾಜ್ಯವನ್ನು ಗೆದ್ದ ಗೂಂಡಾದ ಗರೀಬು ಈ ಮಂದಿರವನ್ನು ಪುನರ್ನಿರ್ಮಿಸಿ ವಿಸ್ತರಿಸಿದನು. ಮಹತ್ವ. ಮಾತಾ ಜಯಂತಿ ದೇವಿಯು ಕಾಂಗ್ರಾ ಘಟ್ಟದ 7 ದೇವಿಯರಲ್ಲೊಬ್ಬರು. ಇತರ ದೇವಿಯರು, ನೈನಾದೇವಿ, ಜ್ವಾಲಾಮುಖಿ, ಚಿಂತಪೂರ್ಣಿ, ಮಾತಾ ಮಮ್ಸಾದೇವಿ, ಬ್ರಜೇಶ್ವರಿ ಮತ್ತು ಚಾಮುಂಡಾದೇವಿ. ಜಯಂತಿ ಮಾಜರಿ ಗ್ರಾಮದವರು ತಮ್ಮ ಮನೆಯನ್ನು 1 ಮಹಡಿಯಷ್ಟು ಮಾತ್ರ ನಿರ್ಮಿಸುತ್ತಾರೆ. ಮಂದಿರದ ಅಡಿಯಲ್ಲಿ ಒಂದು ಹಳೆಯ ಬಾವಿಯು ಇಡೀ ವರ್ಷ ಮಧುರ ನೀರನ್ನು ಒದಗಿಸುತ್ತದೆ. ಮಾತಾ ಜಯಂತಿ ದೇವಿಯನ್ನು ತಮ್ಮ ಭಕ್ತರ ಪ್ರಾರ್ಥನೆಗಳನ್ನು ಕೇಳುವ ದೇವಿಯೆಂದು ಪರಿಗಣಿಸಲಾಗುತ್ತದೆ. ಭೂಗೋಳ. ಮಂದಿರಕ್ಕೆ ಹೋದ ರಸ್ತೆಯ ಬದಿಯಲ್ಲಿ ಗೋಧಿ ಮತ್ತು ಅಕ್ಕಿಯ ಬೆಳೆಗಳಿವೆ, ಕಿಕರ್, ಪೀಪಲ್ ಮತ್ತು ಮಾವಿನ ಮರಗಳಿವೆ. ಸುತ್ತಲೂ ಹಸಿರು ವಾತಾವರಣ ಮತ್ತು ಸಣ್ಣ ದೊಡ್ಡ ಕೆರೆಗಳಿವೆ. ಈ ಮಂದಿರದ ಪ್ರದೇಶವು ಎತ್ತರದ ನೋಟವುಳ್ಳ ಬೆಟ್ಟಗಳಿಂದ ನಕರಿಯಾಗಿದೆ, ಇದು ಇದಕ್ಕೆ ಒಂದು ರಹಸ್ಯಮಯ ಸ್ವಭಾವವನ್ನು ನೀಡುತ್ತದೆ. ಮಂದಿರ ಸಂಕೀರ್ಣ. ಮಂದಿರದ ಬಳಿ ಒಂದು ದೊಡ್ಡ ಉದ್ಯಾನವನ ಮತ್ತು ಜಯಂತಿ ಪುರಾತತ್ವ ಸಂಗ್ರಹಾಲಯವಿದೆ. ಮಂದಿರ ಪ್ರವೇಶವು ಒಂದು ವಿಶಾಲ ಬಾಗಿಲಿನಿಂದ ಆಗುತ್ತದೆ ಮತ್ತು ಸುಮಾರು 100 ಸುಲಭ ಸಿಂಡಿಗಳು ಮಂದಿರ ಸಂಕೀರ್ಣದತ್ತ ಹೋಗುತ್ತವೆ. ಸಿಂಡಿಗಳ ಬದಿಯಲ್ಲಿ ಹಾಳೆಗಳ ಮಳಿಗೆಯು ತೆಂಗಿನಕಾಯಿ, ವಲಯಗಳು, ಆಭರಣಗಳು, ಭಕ್ತಿ ಗೀತೆಗಳ ಕ್ಯಾಸೆಟ್ಗಳು, ಆಟಿಕೆಗಳು, ಮತ್ತು ದೇವಿಯ ಚಿತ್ರಗಳು ಮಾರಾಟವಾಗುತ್ತವೆ. ಈ ಮಂದಿರವು ಬೆಟ್ಟದ ಉನ್ನತ ಶಿಖರದಲ್ಲಿ ಇದೆ. ಇಂದಿನಿಂದ ಸುತ್ತಲೂ ಸುಂದರ ನೋಟವನ್ನು ನೋಡುವುದಕ್ಕೆ ಸಾಧ್ಯ. ಗರ್ಭಗುಡಿಯಲ್ಲಿಯೂ ದೇವಿಯ ಕಲ್ಲಿನ ವಿಗ್ರಹವಿದೆ ಮತ್ತು ಹೊರಗೆ ಶಿವನು, ಗಣೇಶನು, ಲಕ್ಷ್ಮಿ, ಬಾಲಸುಂದರಿ ಮತ್ತು ಲೋಕದ ದೇವರ ವಿಗ್ರಹಗಳಿವೆ. ಜಾತ್ರೆಗಳು. ಫೆಬ್ರವರಿ ಮಾಸದ ಪೌರ್ಣಿಮೆಯ ದಿನ ಮತ್ತು ಆಗಸ್ಟ್ನಲ್ಲಿ ಇಲ್ಲಿ ದೊಡ್ಡ ಜಾತ್ರೆಗಳು ನಡೆಯುತ್ತವೆ, ಇದರಲ್ಲ 1.5 ಲಕ್ಷದಷ್ಟು ಜನರು ಭಾಗವಹಿಸುತ್ತಾರೆ. ಭಕ್ತರು ನವರಾತ್ರಿ, ಇತರ ಪವಿತ್ರ ದಿನಗಳು ಮತ್ತು ಭಾನುವಾರಗಳಲ್ಲಿಯೂ ಇಲ್ಲಿ ಬರುತ್ತಾರೆ. ಈ ಮಂದಿರದ ನಿರ್ವಹಣೆಯು 2 ಸಮಿತಿಗಳಿಂದ ಆಗುತ್ತದೆ. ಇವರಲ್ಲಿ ಒಂದು ಸಮಿತಿಯು ಪೂಜಾರಿ ಕುಟುಂಬ ಮತ್ತು ಜಯಂತಿ ಮಾಜರಿ ಗ್ರಾಮದವರ ಸಮಿತಿಯಾಗಿದೆ ಮತ್ತು ಇನ್ನೊಂದು ಮುಲ್ಲಾಪುರ ನಿವಾಸಿಗಳ ಸಮಿತಿಯಾಗಿದೆ. 2 ಸಮಿತಿಯು ಭಂಡಾರವನ್ನು ಆಯೋಜಿಸುತ್ತವೆ. ಆದಾಯದ ಏಕೈಕ ಮೂಲವು ಭಕ್ತರಿಂದ ಬರುವ ಕೊಡುಗೆಯಾಗಿದೆ. ಪ್ರಸ್ತುತ, ಮಂದಿರ ಸಂಕೀರ್ಣದಲ್ಲಿ ಸೀಮಿತ ಸಂಖ್ಯೆಯ ಭಕ್ತರಿಗೆ ರಾತ್ರಿಯ ಬದಿ ವ್ಯವಸ್ಥೆಯಿದೆ ಮತ್ತು ಧರ್ಮಶಾಲಾ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಕಾಂಗ್ರಾದಿಂದ ವಿಗ್ರಹದೊಂದಿಗೆ ಬಂದ ಪೂಜಾರಿ ಅವರ 11ನೇ ತಲೆಮಾರಿನವರು ಈಗ ಮಂದಿರದ ಪವಿತ್ರ ಕರ್ತವ್ಯಗಳನ್ನು ಪಾಲಿಸುತ್ತಿದ್ದಾರೆ.